ನಮ್ ಹುಡುಗಂದೊಂದು ಚಿಕ್ಕ ಬ್ರೇಕಪ್ ಆಗ್ಬಿಟ್ಟಿತ್ತು. ಅದಕ್ಕೆ ನಾವು ಚಿಕ್ಕಮಂಗ್ಳೂರ್ ರೋಡ್ ಟ್ರಿಪ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಬಾಯ್ಸ್ ಎಲ್ಲ. ಬೆಳಗ್ಗೆ 7 ಗಂಟೆ ಹಂಗೆ ಕಾಫಿ ನಿಲ್ಸಿದ್ವಿ. 8 ಗಂಟೆ ಹಂಗೆ ಕುಣಿಗಲ್ ಹತ್ರ ಭೂತಯ್ಯ ಟೀ ಸ್ಟಾಲ್ ಅಂತ ಒಂದು ಒಳ್ಳೆ ಅಂಗಡಿ ಇದೆ, ಫುಲ್ ಫೇಮಸ್ ಅಂತೆ ಅದು. ಅಲ್ಲಿ ತರಾವರಿ ತಿಂಡಿಗಳು ಸಿಗ್ತವೆ, ಇಡ್ಲಿ, ವಡಾ, ಪೊಂಗಲ್, ದೋಸಾ ಇವೆಲ್ಲಾನು ಒಂದ್ ಚೂರ್ ಟೇಸ್ಟ್ ಮಾಡಿ ನೆಕ್ಸ್ಟ್ ಹಾಸನ ಹತ್ರ HVR ವೆಜ್ ರೆಸ್ಟೋರೆಂಟ್ ಅಂತ ಇನ್ನೊಂದು ಸ್ಟಾಪ್ ಕೊಟ್ವಿ. ಅಲ್ಲಿ ಒಳ್ಳೆ ಸಖತ್ತಾಗಿರೋ ಬಿಸಿ ಬಿಸಿ ದೋಸೆ ತಿಂದು ಇನ್ನೊಂದು ಕಾಫಿ ಕುಡಿದು ಗಡದ್ದಾಗೆ ಯಗಚಿ ಡ್ಯಾಮ್ ಹತ್ರ ಹೋದ್ವಿ. ಅಲ್ಲೊಂಚೂರು ಟೈಮ್ ಪಾಸ್ ಮಾಡಿ ಆ ಕಡೆ ಈ ಕಡೆ ಓಡಾಡಿ ಒಂಚೂರು ವಿಡಿಯೋ ಮಾಡ್ಕೊಂಡು ವೆದರ್ ಬೇರೆ ಸಖತ್ತಾಗಿತ್ತು. ಸೊ ಅದ್ರದ್ದೆಲ್ಲ ಸುಖ ತಗೊಂಡು ನಮ್ ಜರ್ನಿ ವಾಪಸ್ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಮಳೆ ಸ್ಟಾರ್ಟ್ ಆಯ್ತು. ಆಹಾಹಾ ಏನ್ ಮಜಾ ರೀ ಇದು. ಮುಂಗಾರು ಮಳೆಯಲ್ಲಿ ಮಲೆನಾಡು ಪ್ರದೇಶದಲ್ಲಿ ಒಳ್ಳೆ ಮ್ಯೂಸಿಕ್ ಹಾಕೊಂಡು ಬಾಯ್ಸ್ ಜೊತೆ ಕಾರ್ ಓಡಿಸ್ತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು. ಕೊನೆಗೆ ನಮ್ ಸ್ಟೇ ರೀಚ್ ಆದ್ವಿ. ಗುಡ್ಡದ ಮನೆ ಹೋಮ್ ಸ್ಟೇ ಅಂತ ಇದ್ರ ಹೆಸರು. ಸುಂದರವಾದ ಜಾಗ ಅದು. ಈ ಮಳೆಗಂತೂ ಇನ್ನ ಚೆನ್ನಾಗ್ ಕಾಣ್ತಾ ಇತ್ತು. 3 ಕ್ಯೂಟ್ ನಾಯಿಗಳು ಬೇರೆ ಇದಾವಲ್ಲಿ. ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ ಗುರು. ರೂಮ್ ಗಳು ಓಕೆ. ನಮ್ಗೆ ನೆನ್ನೆ ಹೊಡೆಕ್ ಬೇಜಾನಾಯ್ತು. ರಾತ್ರಿ ಮಸ್ತ್ ಕ್ಯಾಂಪ್ ಫೈರ್ ಹಾಕೊಂಡು ಒಳ್ಳೆ ಸ್ಕಾಚ್ ಕುಡಿದು ಆರಾಮಾಗಿ ಮಲಗಿದ್ವಿ. ಬೆಳಿಗ್ಗೆ ಎದ್ದು ಮತ್ತೆ ಒಳ್ಳೆ ತಿಂಡಿ ತಿಂದು ಆಮೇಲೆ ಅಲ್ಲೇ ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಬೇಜನ್ ಮಳೆ ಬೇರೆ ಬರ್ತಾ ಇತ್ತು, ಏನ್ ಮಾಡಕ್ಕಾಗತ್ತೆ. ಮಧ್ಯಾಹ್ನ ಮಸ್ತಾಗಿ ಬಿರಿಯಾನಿ ತಿಂದು ಸಂಜೆ ಅಷ್ಟರಲ್ಲಿ ನಮ್ ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ಟಿದ್ವಿ.